ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಪ್ರೇಮ ಕಾವ್ಯ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ವಿಡಿಯೋ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಆ ಆಕ್ಸಿಡೆಂಟ್ ಆಗಿರುವಂಥ ಲೇಡಿ ಕೂತಿರ್ತಾಳೆ. ಅಲ್ಲಿಗೆ ರಾಮ್ ಬಂದು, ಅಮ್ಮ ಇವಾಗ ಹೇಗಿದ್ದೀರಾ? ಓಕೆ, ಗಾಯ ಎಲ್ಲ ವಾಸಿಯಾಗಿದೆ, ಆದರೆ ನೀವಿನ್ನೂ ಆ ಆಕ್ಸಿಡೆಂಟ್ ಆಗಿರೋ ಶಾಕಿಂದ ಸ್ವಲ್ಪ ಆಚೆ ಬರಬೇಕು, ಅದಕ್ಕೊಂದು 2-3 ದಿನ ತಗೊಳುತ್ತೆ, ಅಷ್ಟರಲ್ಲಿ ವಾಪಸ್ ಬಂದುಬಿಡ್ತೀರಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಅದೇ ಸಮಯಕ್ಕೆ ಇವನು ಕೂಡ ಬರ್ತಾನೆ ಅಲ್ಲಿಗೇನೆ ಮಹಾದೇವು. ಅಮ್ಮ ಇವ್ರು ಯಾರು ಅಂತ ನಾನು ನಿಮಗೆ ಪರಿಚಯ ಮಾಡಿಸೋದೇ ಮರ್ತೋದೆ. ಇವರು ನಮ್ಮ ಅಣ್ಣ, ಈ ಮನೆ ಯಜಮಾನ ಇದ್ದಂಗೆ, ಎಲ್ಲ ಜವಾಬ್ದಾರಿ ಇವರೇ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಆಗ ಇವನಿದ್ದವನು ಮಹಾದೇವು, ಏನಿಲ್ಲ ರಾಮ, ಯಜಮಾನ ಅಂತೆಲ್ಲ ಏನಿಲ್ಲ, ಅದು ಏನಿಲ್ಲ ಅಮ್ಮ. ನೋಡಿ, ಇವಾಗ ನೀವೇನು ಹುಷಾರಾಗಬೇಕು, ಫುಲ್ ಹುಷಾರಾಗಿದ್ದೀನಿ ಅನ್ನೋ ತನಕ ನಾನು ಈ ಮನೆಯಿಂದ ಆಚೆ ಕಳಿಸಲ್ಲ ನಿಮ್ಮನ್ನ. ನಮ್ಮ ಡಾಕ್ಟ್ರು ಸಾಹೇಬರು ಅವ್ರು ಫುಲ್ ಹುಷಾರಾಗಿದ್ದಾರೆ ಅಂದಮೇಲೆ ನಾನು ನಿಮ್ಮನ್ನು ಆಚೆ ಕಳಿಸೋದು ಅಂತ ಹೇಳ್ತಾರೆ. ಆಗ ಆ ಲೇಡಿ ಇದ್ದವಳು ಹೇಳ್ತಾ ಇದ್ದಾಳೆ, ಅಯ್ಯೋ ಎಷ್ಟು ಒಳ್ಳೆ ಮಕ್ಕಳಪ್ಪ ನೀವು, ನಿಮ್ಮ ತಾಯಿ ಒಳ್ಳೆ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ ನಿಮ್ಮಿಬ್ರಿಗೂ, ನೀವು ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇದೆ ಕಣ್ರಪ್ಪ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಮ್ಮ ಹಾಗೆಲ್ಲ ಏನೂ ಇಲ್ಲ, ನೀವೇನು ನೊಂದ್ಕೊಂಬೇಡಿ, ಆರಾಮಾಗಿ ಮನೆಯಲ್ಲಿ ಇರಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆ ಲೇಡಿ ಎದ್ದು ಹೋಗ್ತಾ ಇದ್ದಾಳೆ. ಅವ್ರನ್ನ ಒಂದು ವಾರಗಣ್ಣಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಮೋಸ್ಟ್ಲಿ ಅವಳು ವಿಲನ್ ಇರ್ಬೋದು. ಮತ್ತಿಲ್ಲಿ ರಾಮು ಇವನು ಮಹಾದೇವನ ಕೇಳ್ತಾ ಇದ್ದಾನೆ, ಅಣ್ಣ ನೀನು ಕುಡ್ಕೊಂಬಂದಿದ್ದಂತೆ ಯಾಕಣ್ಣ, ಏನಕ್ಕೆ ಅಂತ ಕೇಳ್ತಾನೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಅಯ್ಯೋ ಬಿಡ್ಲ ರಾಮು, ಒಂದೊಂದು ಸತಿ ಒಳ್ಳೆ ವಿಷಯಕ್ಕಾಗಿ ನಾವು ಕೆಟ್ಟವ್ರು ಆಗಲೇಬೇಕಾಗತ್ತೆ, ಅದನ್ನೆಲ್ಲ ಬಿಡು ಅಂತ ಹೇಳ್ತಾನೆ. ಆಗ ರಾಮು, ಅಣ್ಣ ಏನು ಹೇಳ್ತಾ ಇದೆಯಾ, ನಂಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ, ನೀನು ಕುಡ್ಕೊಂಬಂದಿರೋದು ನಂಗೆ ಇಷ್ಟ ಆಗಲಿಲ್ಲ ಅಣ್ಣ, ನೀನು ಕುಡ್ಕೊಂಬಂದು ಈ ಮನೆಯಲ್ಲಿ ಕಳಂಕ ತರೋದು, ಈ ಮನೆಯಲ್ಲಿ ಬೈಸ್ಕೊಳ್ಳೋದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಅಣ್ಣ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಣ್ಣ ಅಂತ ಹೇಳ್ತಾನೆ. ಆಗ ಮಹಾದೇವ, ಸರಿ ಕಣ್ಲ, ನನಗೆ ಶಾಮಿಲಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಕಣ್ಲ ರಾಮ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿಲ್ಲಿ ಪ್ರೇಮ ಚೆನ್ನಾಗಿ ರೆಡಿ ಆಗಿಬಿಟ್ಟು ರಾಮ್ ಫಿಲ್ಮ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು, ಅಯ್ಯೋ ನನ್ನ ಮುದ್ದು ರಾಮು ಎಷ್ಟು ಒಳ್ಳೆಯವನಲ್ಲ, ನಾನು ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾನೆ, ಇವತ್ತು ಆ ಫಿಲ್ಮ್ಗೆ ಹೋಗಿದ್ದು ಕರ್ಕೊಂಬರೋಷ್ಟರಲ್ಲಿ ನನಗೆ ಇನ್ನೂ ಏನೇನು ಸರ್ಪ್ರೈಸ್ ಕೊಡ್ತಾನೆ, ಹೆಂಗೆ ನೋಡ್ಕೊತಾನೆ ಮುದ್ದಾಗಿ ಅಂತ ಖುಷಿ ಪಡ್ತಾ ಇರ್ತಾಳೆ ಕನ್ನಡಿ ಮುಂದೆ ನಿಂತ್ಕೊಂಡು. ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ನೋಡು ನೀನಲ್ಲಿ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ, ಮನೆಯಲ್ಲಿ ಸ್ನೇಹನ ಜೈಲಿಗೆ ಕಳಿಸ್ಬಿಟ್ಟು ಚಾನ್ಸೇ ಇಲ್ಲ, ನಿನ್ನೆಲ್ಲ ಆರಾಮಾಗಿರೋದಕ್ಕೆ ನಾನು ಬಿಡೋದೇ ಇಲ್ಲ, ನೀನು ನಿನ್ನ ಹೆಂಗೆ ಸುಳ್ಳು ಹೇಳಿ ಮದುವೆ ನಿನ್ನ ಸತ್ಯ ಎಲ್ಲ ನನಗೆ ಗೊತ್ತಿದೆ, ಮದುವೆ ಹಿಂದಿನ ಸತ್ಯ ಅಲ್ಲ, ಅದನ್ನೆಲ್ಲ ನಾನೇ ಬಂದು ಕಲ್ಯಾಣಿಯವ್ರ ಹತ್ರ ಹೇಳ್ತೀನಿ, ನಾನು ಹೇಳೋಕ್ಕೆ ಮುಂಚೆ ನೀನೇ ಹೇಳ್ಬಿಟ್ರೆ ಸರಿ, ಇಲ್ಲ ನಾನೇ ಬಂದೆಲ್ಲ ಹೇಳಿದ್ರೆ ದೊಡ್ಡ ಅನಾಹುತನೇ ಆಗುತ್ತೆ ಅಂತ ಹೇಳಿ ಮೆಸೇಜ್ ಬಂದುಬಿಡತ್ತೆ. ಅದನ್ನು ನೋಡಿ ಅವಳಿಗೆ ತುಂಬ ಅಪ್ಸೆಟ್ ಆಗೋಗುತ್ತೆ. ಯಾರಿದು ಇಂಥ ಮೆಸೇಜ್ ಕಳಿಸಿದಾರಲ್ಲ, ಮಹೇಶ್ವರಿ ಅತ್ತೆ ಏನಾದರೂ ಕಳಿಸಿದ್ರಾ? ಚೇ ಮಹೇಶ್ವರಿ ಅತ್ತೆ ಹಿಂಗೆಲ್ಲ ಕಳಿಸಲ್ಲ, ಅವ್ರಿಗೆ ಇಷ್ಟೆಲ್ಲ ಗೊತ್ತಾಗಲ್ಲ ಅನ್ಸುತ್ತೆ, ಗೊತ್ತಾದ್ರೂ ಅವ್ರು ಹಿಂಗೆಲ್ಲ ಮಾಡೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡು ಮತ್ತಿನ್ಯಾರು ಕಳಿಸಿರ್ಬೋದು, ಧನ್ರಾಜ್ ಕಡೆಯವ್ರು ಯಾರಾದರೂ ಕಳಿಸಿರ್ಬೋದಾ ಸ್ನೇಹನ ಜೈಲಿಗೆ ಕಳಿಸ್ತೆ ಅಂತ ಹೇಳಿ. ಯಾರಪ್ಪ ದೇವ್ರೆ, ಏನು ಮಾಡೋದು, ಈ ಮದುವೆ ವಿಷಯ ಎಲ್ಲ ಅವ್ರ ಹತ್ರ ಪ್ರೂಫ್ ಬೇರೆ ಇದೆ ಅಂತ ಹೇಳ್ತಾರೆ, ಎಲ್ಲರೂ ಮುಂದೆ ಹೇಳ್ಬಿಟ್ರೆ ಕಲ್ಯಾಣಿ ಅತ್ತೆ ನನ್ನನ್ನು ಸುಮ್ಮನೆ ಬಿಡ್ತಾರೆ, ನಾನು ಈ ಮದುವೆ ಆಗಿದ್ರಿಂದನೇ ಕಾವ್ಯನ ಮದುವೆ ಆಯಿತು ಅಂತ ಗೊತ್ತಾದರೆ ಕಾವ್ಯ ನನ್ನನ್ನು ಬಂದು ಕೇಳಿದ್ರೆ ನಾನು ಕಾವ್ಯನಿಗೆ ಏನು ಉತ್ತರ ಕೊಡಲಿ, ನಾನು ಕಾವ್ಯನ ಎಜುಕೇಷನ್ ಎಲ್ಲ ಹಾಳಾಯಿತು ನನ್ನಿಂದಾಗಿ, ಈ ವಿಷಯ ಗೊತ್ತಾಗಿ ಏನಕ್ಕ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ, ನನ್ನ ತಂಗಿ ಜೀವನ ನನ್ನಿಂದನೇ ಹಾಳಾಯಿತು ಅಂತ ನಾನು ಹೆಂಗೆ ಹೇಳಲಿ, ಹೋಗಿ ಹೇಳ್ಬಿಡ್ಲ ಅತ್ತೆಗೆ ನಾನೇನೆ, ಬೇಡ ನಮ್ಮಿಬ್ಬರು ಪ್ರೀತಿ ಇವಾಗಿನ್ನ ಶುರು ಆಗ್ತಾ ಇದೆ, ರಾಮು ನನ್ನನ್ನು ಈಗಿನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾನೆ, ಅದು ಅಲ್ಲದೆ ಅವನು ರಾಮ ಯಾರ ಹತ್ರನೂ ಏನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾನೆ, ಹೇಳಿದ್ರೆ ತಪ್ಪಾಗುತ್ತೆ, ಆದರೆ ಏನು ಮಾಡೋದು, ಕಾವ್ಯಂಗೆ ಗೊತ್ತಾದ್ರೆ, ಅದರಲ್ಲೂ ಈ ವಿಷಯ ಏನಾದರೂ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾದರೆ ತುಂಬ ಅಪ್ಸೆಟ್ ಆಗ್ತಾರೆ ಅವರು, ಕಾವ್ಯಂಗೆ ಆಗಿರೋ ಮೋಸ ಅಂತೂ ಅವಳಂತೂ ಕ್ಷಮಿಸಲ್ಲ, ಏನು ಮಾಡಲಿ, ಇಲ್ಲ ಹೋಗಿ ಹೇಳೋದೇ ಸರಿ ಅಂತ ಅನ್ಕೊತಾಳೆ, ಇಲ್ಲ ಬೇಡ ಹೇಳೋದು ಬೇಡ, ಏನಾಗುತ್ತೆ ನೋಡೋಣ ಅಂತ ಮತ್ತೆ ಅವಳಷ್ಟಕ್ಕೆ ಅವಳೇ ಥಿಂಕ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಹೇಶ್ವರಿ ಬರ್ತಾಳೆ ಚಿಟಕಿ ಹೊಡ್ಕೊಂಡು, ಏನೇ ಇಷ್ಟೊಂದು ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ, ಎಲ್ಲಿಗೆ ಹೋಗೋಕ್ಕೆ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾ ಇದ್ದಾಳೆ, ರಾಮ್ ನನ್ನನ್ನು ಫಿಲ್ಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ರೆಡಿಯಾಗೇನೋ ಹೋಗಿದ್ಯಾ, ಆದರೆ ಮುಖದಲ್ಲಿ ಏನಿದು ಗಾಬರಿ, ಏನೋ ತಪ್ಪು ಮಾಡಿರೋ ಅಂತ ಆತಂಕ ಇದೆಯಲ್ಲ, ಏನದು ಅಂತ ಕೇಳ್ತಾರೆ. ಏನಿಲ್ಲ ಅತ್ತೆ ಅಂತ ಹೇಳ್ತಾಳೆ. ನೋಡೇ ನೀನು ಈ ಸುಳ್ಳು ಎಲ್ಲಾದ್ರಲ್ಲೂ ಸುಳ್ಳುಗಾತಿ, ಅವತ್ತು ಫಂಕ್ಷನಲ್ಲೂ ಕೂಡ ನೀನು ಎಲ್ಲರ ಮುಂದೆ ಸತ್ಯ ಹೇಳ್ತೀನಿ ಅಂತ ಹೇಳಿ ಸತ್ಯ ಹೇಳಿದೆ ನನಗೆ ಅವಮಾನ ಮಾಡಿದೆ, ನೀನು ಯಾವಾಗಲೂ ಮೋಸಗಾತಿ, ಮೋಸ ಮಾಡಿದೆ ಈ ಮನೆಗೆ ಬಂದಿರೋದು, ಎಲ್ರಿಗೂ ಮೋಸ ಮಾಡ್ಕೊಂಡೇ ಬದುಕ್ತಾ ಇದೆಯಾ ನೀನು ಅಂತ ಬೈತಾರೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಅತ್ತೆ ನಾನು ಮೋಸ ಮಾಡಿರೋದು ನಿಜ, ಆದರೆ ನಾನು ಇವಾಗ ಎಷ್ಟು ಒಳ್ಳೆಯವಳಾಗಿದ್ದೀನಿ ಅಂತ ಹೇಳಕ್ಕೆ ಬರ್ತಾಳೆ. ಆಗ ಮುಚ್ಚೆ ಬಾಯಿ ಸಾಕು, ಮಗಳಲ್ಲ ಅಳಿಯನ ಗಂಡ, ಅಳಿಯ ಅಲ್ಲ ಮಗಳು ಗಂಡ ಅಂತ ಇಂಡೈರೆಕ್ಟಾಗಿ ಹೇಳಕ್ಕೆ ಬಂದಿದ್ದೆ, ಮುಚ್ಚೆ ಬಾಯಿ, ನಿನ್ನ
ಇದನ್ನು ಮುಖವಾಡನ ಆದಷ್ಟು ಬೇಗ ಕಳಿಸ್ತೀನಿ ಕಣೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಇವಳಿಗೆ ಮತ್ತೆ ಡೌಟ್ ಸ್ಟಾರ್ಟ್ ಆಗುತ್ತೆ, ಮಹೇಶ್ವರಿ ಅತ್ತೆ ಏನಾದರೂ ಹಿಂಗೆ ಮಾಡಿಬಿಟ್ರಾ, ಯಾರು ಅಂತ ಮತ್ತೆ ಟೆನ್ಷನ್ ಆಗ್ತಾಳೆ. ಮತ್ತಿಲ್ಲಿ ರಾಮ್ ಮತ್ತೆ ಆಕ್ಸಿಡೆಂಟ್ ಆಗಿರೋ ಲೇಡಿನ ಕೇಳ್ತಾ ಇದ್ದಾನೆ, ಅಮ್ಮ ಈಗ ನೀವು ಸ್ವಲ್ಪ ಹುಷಾರಾಗಿದ್ದೀರಾ, ವಾಕೆಲ್ಲ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಲ್ಲಮ್ಮ ಅಂತ ಕೇಳ್ತಾನೆ. ಆಗ ಅವಳು, ಹೌದಪ್ಪ ನಿನ್ನ ದಯೆಯಿಂದ ಎಲ್ಲ ಹೆಂಗೋ ಹುಷಾರಾಯಿತು, ನನ್ನನ್ನು ಆಶ್ರಮಕ್ಕೆ ಬಿಟ್ಬಿಡಪ್ಪ ಅಂತ ಹೇಳ್ತಾರೆ. ಆಗ ಅಯ್ಯೋ ಅಮ್ಮ ಹಂಗೆಲ್ಲ ಸಾಧ್ಯ ಇಲ್ಲ, ನೀವು ಬರೀ ಗಾಯವಾಸಿಯಾಗಿದೆ, ಇನ್ನೂ ನಿಮ್ಮ ಮನಸ್ಸಿಗಾಗಿರೋ ನೋವು ಕಮ್ಮಿ ಆಗಬೇಕು, 1-2 ದಿನ ಇಲ್ಲೇ ಇದ್ದು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿಯವರು ಕೂಡ, ಹೌದಮ್ಮ ನನ್ನ ಮಗ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ನಿನ್ಗೆ ಇಷ್ಟು ದೊಡ್ಡ ಮನೇಲಿ ಜಾಗ ಇಲ್ಲ ಅಂತ ಹೇಳ್ತೀವ, 2 ದಿನ ಇಲ್ಲೇ ಇದ್ದು ರೆಸ್ಟ್ ಮಾಡಿ ಆರಾಮಾಗಿ ಹೋಗ್ಬೋದಮ್ಮ ನೀನು. ಅಂದಾಗೆ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ, ನಿನ್ಗೆ ಯಾರೂ ಇಲ್ವೇನಮ್ಮ ಅಂತ ಕೇಳ್ತಾರೆ. ಅಯ್ಯೋ ಅದೊಂದು ದೊಡ್ಡ ವಿಷಯ ಅಮ್ಮ, ಏನಂತ ಹೇಳಿ ನಾನು, ನನ್ನ ಹಣೆ ಬರ ಸರಿ ಇಲ್ವೋ ಏನೋ, ನನಗೆ ನನ್ನ ತಂದೆ ಒಬ್ಬರನ್ನ ನೋಡಿ ಮದುವೆ ಮಾಡಿದ್ರು, ಅದು ಅವ್ನು ನೋಡಿದ್ರೆ ನನ್ನ ಜೊತೆ ಜೀವನ ಮಾಡೋಕ್ಕೆ ಮುಂಚೆನೇ ಆಲ್ರೆಡಿ ಅವ್ನಿಗೆ ಇನ್ನೊಂದು ಸಂಸಾರ ಇತ್ತು, ಅಲ್ಲಿ ಮೋಸ ಹೋದೆ ನಾನು. ಆ ವಿಷಯ ತಿಳಿದು ನಮ್ಮಪ್ಪ ತೀರೋದ್ರು. ಇದ್ದಿದ್ದು ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮನ ಕೂಡ ಕಳ್ಕೊಂಡಿದ್ದೆ, ಈಗ ನಮ್ಮ ಅಪ್ಪನ ಕೂಡ ಕಳ್ಕೊಂಡು ಅನಾಥೆ ಆದೆ. ಇನ್ನೇನು ಮಾಡೋದು ಅಂತ ಅವನ ಜೊತೆ ಜೀವನ ಶುರು ಮಾಡ್ಕೊಂಡು ಹೋಗೋಣ ಅಂತ ಹೋದೆ. ಅವನು ನನ್ನನ್ನು ಎಷ್ಟು ಬೇಕಷ್ಟು ನಾನು ಯೂಸ್ ಮಾಡಿಕೊಂಡು ನನ್ನನ್ನು ಬಿಟ್ಟು ಅವನು ಕೂಡ ಹೊಂಟೋದ. ಈಗ ನನಗೆ ಈ ಕಡೆ ಗಂಡ ಇಲ್ಲ, ತಂದೆ ತಾಯಿ ತವ್ರ ಮನೆ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ದಂಗೆ ಈಗ ಅನಾಥಾಶ್ರಮಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಕಲ್ಯಾಣಿ ಅವ್ರಿಗೆ ಬೇಜಾರಾಗಿ, ಅಯ್ಯೋ ಏನಮ್ಮ ನಿನ್ನ ಜೀವನದಲ್ಲಿ ವಿಧಿ ಇಷ್ಟೆಲ್ಲ ಆಟ ಆಡ್ಬಿಟ್ಟಿದ್ದಾನೆ, ಇನ್ನು ನೀನು ಹೋಗೋ ಮಾತಾಡಬಾರ್ದು, ನಾವು ಹೇಳೋಷ್ಟು ದಿವಸ ನೀನು ಇಲ್ಲೇ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಅವಳು, ಅಯ್ಯೋ ಅಮ್ಮ ಹಂಗೆಲ್ಲ ಹೇಳಬೇಡಿ ಅಮ್ಮ, ನಾನು ಅನಾಥಾಶ್ರಮಕ್ಕೆ ಬಿಟ್ಬಿಡಿ, ನಾನು ಅಲ್ಲಿ ಇರ್ತೀನಿ, ನನ್ನಿಂದ ನಿಮ್ಗೆ ಯಾಕೆ ಎಲ್ರಿಗೂ ತೊಂದರೆ, ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದವಳು, ಅಯ್ಯೋ ಅಮ್ಮ ನಿಮ್ಮಿಂದ ಏನೂ ತೊಂದರೆ ಇಲ್ಲ, ನೀವು ಆರಾಮಾಗಿರಿ, ನಿಮ್ಮ ಜವಾಬ್ದಾರಿ ಇನ್ಮೇಲೆ ನಾನು ನೋಡ್ಕೊತೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿಯವರು, ಹೌದು ನಮ್ಮ ಪ್ರೇಮ ಹೇಳ್ತಾ ಇರೋದು ಕರೆಕ್ಟಾಗಿದೆ, ನಮ್ಮ ಪ್ರೇಮ ಎಲ್ಲನೂ ನಿಮ್ಮನ್ನು ನೋಡ್ಕೊತಾಳೆ, ನೀವು ಆರಾಮಾಗಿಲ್ಲಿರಿ ಆಯಿತಾ ಅಂತ ಹೇಳ್ತಾರೆ. ಆಗ ರಾಮ್, ಹ್ಞೂ ಅಮ್ಮ ನೀವು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ ಇರಿ ಸ್ವಲ್ಪ ದಿವಸ ಅಂತ ರಾಮ್ ಕೂಡ ಕೇಳ್ಕೊತಾನೆ. ಆಗ ಇಂಜುರಿ ಆಗಿರೋವಂಥ ಲೇಡಿ, ಸರಿಯಪ್ಪ ಆಯಿತು ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಪ್ರೇಮ ರಾಮ್ ನಾನು ರೆಡಿ ಹೋಗೋಣ ಫಿಲ್ಮ್ಗೆ ಅಂತ ಕೇಳ್ತಾಳೆ. ಆಗ ರಾಮ್ ಇದ್ದವನು, ದೊಡ್ಡಮ್ಮ ಅದು ನಾನು ಪ್ರೇಮ ಅಂತ ಹೇಳ್ತಿರ್ತಾನೆ. ಆಗ ಇಲ್ಲ ಪ್ರೇಮ ಆಗಲೇ ಪರ್ಮಿಷನ್ ತೊಗೊಂಡಿದ್ದಾಳೆ, ಇಬ್ಬರೂ ಆರಾಮಾಗಿ ಹೋಗಿ ಫಿಲ್ಮ್ ನೋಡಿಕೊಂಡು ಬನ್ನಿ ಅಂತ ಕಲ್ಯಾಣಿಯವರು ಕಳಿಸ್ತಾರೆ. ಮತ್ತಿಲ್ಲಿ ಮಹಾದೇವ ಇವಳು ಪ್ರಾಜೆಕ್ಟ್ ಎಲ್ಲ ತೊಗೊಂಡು, ಕಾವ್ಯನ ಪ್ರಾಜೆಕ್ಟ್ ಎಲ್ಲ ತೊಗೊಂಡು ಗೀಜ್ತಾ ಇರ್ತಾನೆ ಸುಮ್ಮನೆ. ಅದನ್ನು ನೋಡಿದಂಥ ಕಾವ್ಯನ ಕೋಪ ಬಂದು, ಏಯ್ ಮಹಾದೇವ ನಿನಗೆ ಗೀಜಕ್ಕೆ ಇನ್ಯಾವುದೋ ಬುಕ್ಕೇ ಸಿಕ್ಕಿಲ್ವ, ಇದೇನ ಸಿಕ್ಕಿದ್ದು, ಇದೆಲ್ಲ ನನ್ನ ಪ್ರಾಜೆಕ್ಟ್ಸು, ನಾನು ಓದಿ ನಿಲ್ಲಿಸ್ತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು, ಓದಿ ನಿಲ್ಲಿಸಿರ್ಬೋದು, ಬಟ್ ಇವಾಗ ನಾನು ಅದನ್ನು ಕಂಟಿನ್ಯೂ ಮಾಡಿ ಅಚೀವ್ ಮಾಡ್ತೀನಿ ಕಣೋ ಮಹಾದೇವ ಅಂತ ಹೇಳ್ತಾ ಇದ್ದಾಳೆ. ಅದನ್ನು ಕೇಳಿ ಮಹಾದೇವಂಗೆ ತುಂಬ ಖುಷಿ ಆಗ್ತಾಯಿದೆ. ಇದಿಷ್ಟು ಬಂದು ಇವತ್ತಿನ ಪ್ರೇಮ ಕಾವ್ಯ ಎಪಿಸೋಡ್. ಫ್ರೆಂಡ್, ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.